ರಕ್ಷಿತ್ ಶೆಟ್ಟಿ ಇತ್ತೀಚೆಗೆ ಸಿಕ್ಕಾಬಟ್ಟೆ ಸುದ್ದಿಯಲ್ಲಿರುವಂಥ ಒಂದು ಹೆಸರು. ಸಿನಿಮಾ ಮುಖಾಂತರವಾಗಿ ಅಲ್ಲದೆ ಇದ್ರೂ ಕೂಡ ಅವರ ವೈಯಕ್ತಿಕ ಜೀವನದ ಕಾರಣಕ್ಕಾಗಿ ತುಂಬಾನೇ ಚರ್ಚೆಯಲ್ಲಿದ್ದಾರೆ. ಅವ್ರಿಗೇನೇ ಮಾತಾಡದೇ ಇದ್ರೂ ಅವ್ರ ಬಗ್ಗೆ ಮಾತಾಡಿ ಅವ್ರ ಹೆಸರು ಸುದ್ದಿಯಲ್ಲಿದೆ, ಅವ್ರ ಹೆಸರು ಚಾಲ್ತಿಯಲ್ಲಿದೆ. ಅದೇ ರಕ್ಷಿತ್ ಶೆಟ್ಟಿ ಸಂಕಷ್ಟದಲ್ಲಿದ್ದಾರೆ ಅಂತ ಅಭಿಮಾನಿಗಳು ಭಾವಿಸಿದ್ದಾರೆ. ಅವ್ರು ಇದಾರೋ ಇಲ್ವೋ ಗೊತ್ತಿಲ್ಲ, ಆದರೆ ರಕ್ಷಿತ್ ಪಾಪ, ಅಯ್ಯೋ ರಕ್ಷಿತ್ ಶೆಟ್ಟಿ ಹೀಗಾಗಬಾರ್ದಿತ್ತು, ಅಯ್ಯೋ ರಕ್ಷಿತ್ ಶೆಟ್ಟಿ ಬೇಜಾರಲ್ಲಿದ್ದಾರೆ, ಅಯ್ಯೋ ಒಬ್ಬ ಮನುಷ್ಯನ ಜೀವನ ಹಾಳಾಯಿತು, ಹೀಗೆ ಯೋಚನೆ ಮಾಡ್ತಾ ಇರೋರಿಗೆ ಇದು ನಿಜವಾಗ್ಲೂ ಶಾಕಿಂಗ್. ರಕ್ಷಿತ್ ಶೆಟ್ಟಿ ಅರೆಸ್ಟ್ ಆಗಿ ಜೈಲಿಗೆ ಹೋಗುವಂಥ ಪರಿಸ್ಥಿತಿ. ಹೀಗೊಂದು ಸುದ್ದಿ ಅವ್ರ ಅಭಿಮಾನಿಗಳಿಗೆ ದೊಡ್ಡ ಶಾಕಿಂಗ್ ಅನಿಸ್ತಾ ಇದೆ. ಏನೂ ತಪ್ಪೇ ಮಾಡಿದಂಥ ವ್ಯಕ್ತಿ ಯಾಕೆ ಜೈಲಿಗೆ ಹೋಗಬೇಕು? ರಕ್ಷಿತ್ ಶೆಟ್ಟಿಗೆ ಏನು ಮಾಡಿಬಿಟ್ರು? ನಾವೀಗ ಆಲ್ರೆಡಿ ಒಬ್ಬ ಹೀರೋನನ್ನು ಜೈಲಿಗೆ ಹೋಗಿರೋದನ್ನು ಸಹಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ. ಅಂಥದ್ರಲ್ಲಿ ರಕ್ಷಿತ್ ಶೆಟ್ಟಿ ಜೈಲಿಗೆ ಹೋಗ್ತಾರಾ? ಯಾಕೆ? ಏನಾಯಿತು? ರಕ್ಷಿತ್ ಶೆಟ್ಟಿ ಮಾಡಿದಂಥ ತಪ್ಪಾದರೂ ಏನು? ಯಾರು ಅವರ ವಿರುದ್ಧ ಕಂಪ್ಲೇಂಟ್ ಕೊಟ್ಟರು? ಎಲ್ಲಿ ಕಂಪ್ಲೇಂಟ್ ಕೊಟ್ಟರು? ದೆಹಲಿ ಹೈಕೋರ್ಟ್ ಯಾಕೆ ರಕ್ಷಿತ್ ಶೆಟ್ಟಿಗೆ ಈ ರೀತಿಯಾಗಿ ಶಿಕ್ಷೆಯನ್ನು ವಿಧಿಸ್ತಾ ಇದೆ? ಇದೆಲ್ಲವನ್ನೇ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಿಮ್ಮ ಮೆಗಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಎಸ್, ಎಲ್ರಿಗೂ ಗೊತ್ತಿರೋ ಹಾಗೆ ರಕ್ಷಿತ್ ಶೆಟ್ಟಿ ಇತ್ತೀಚೆಗೆ ಸಿಕ್ಕಾಪಟ್ಟೆ ಸುದ್ದಿಯಲ್ಲಿದ್ದಾರೆ. ಕಾರಣ ಅವರ ಮಾಜಿ ಪ್ರೇಯಸಿ ರಶ್ಮಿಕಾ ಮಂದಣ್ಣ ಅದ್ದೂರಿಯಾಗಿ ಆಕೆ ಪ್ರೀತಿಸಿದ ಹುಡುಗನನ್ನು ಮದುವೆ ಆಗಿರೋ ಕಾರಣಕ್ಕಾಗಿ. ಹೌದು, ರಕ್ಷಿತ್ ಶೆಟ್ಟಿ ಮತ್ತು ರಶ್ಮಿಕಾ ಮಂದಣ್ಣ ಪ್ರೀತಿ ಮಾಡ್ತಾ ಇದ್ದಾರೆ ಅನ್ನೋದು 2016ರಲ್ಲೇ ಗೊತ್ತಾಗಿತ್ತು. 2016ರಲ್ಲಿ ಅವರಿಬ್ಬರು ಸ್ಯಾಂಡಲ್ವುಡ್ನಲ್ಲಿ ಲವ್ ಬರ್ಡ್ಸ್ ಅಂತೆ ಎಲ್ಲ ಕಡೆ ಓಡಾಡ್ತಾ ಇದ್ರು. ಅದಾದಮೇಲೆ ಇಬ್ಬರು ಮನೆಯಲ್ಲೂ ಒಪ್ಪಿಗೆ ಸಿಕ್ಕಿ ಅದ್ದೂರಿಯಾಗಿ ಎಂಗೇಜ್ಮೆಂಟ್ ಕೂಡ ಆಗಿದ್ರು. ನೋಡೋದಕ್ಕೆ ಈ ಜೋಡಿ ಮುದ್ದಾಗಿ ಇತ್ತು. ಅವತ್ತಿನಿಂದ ಅದಾದ ನಂತರ ಅವರ ಬ್ರೇಕಪ್ನ ನಂತರ 2020 ಸುಮಾರಿಗೆ ಅವರ ಬ್ರೇಕಪ್ ಆಗುತ್ತೆ. ಅಲ್ಲಿಂದ ಇಲ್ಲಿವರೆಗೂ ಯಾಕೆ ಬ್ರೇಕಪ್ ಆಯಿತು, ಹೇಗೆ ಬ್ರೇಕಪ್ ಆಯಿತು, ಅಯ್ಯೋ ಅವರಿಬ್ಬರು ಒಟ್ಟಿಗೆ ಇರಬೇಕಾಗಿತ್ತು, ದೂರ ಯಾಕೆ ಇದ್ರು, ಅವ್ರದ್ದು ತಪ್ಪು ಇವ್ರದ್ದು ತಪ್ಪು, ರಶ್ಮಿಕಾ ಸರಿ ಇಲ್ಲ, ರಕ್ಷಿತ್ ಸರಿ ಇಲ್ಲ, ಹಂಗಂತೆ ಹಿಂಗಂತೆ ಅಂತೆ ಕಂತೆ ಈ ಸುದ್ದಿಗಳೆಲ್ಲದರ ನಡುವೆ ರಕ್ಷಿತ್ ಶೆಟ್ಟಿ ಕಣ್ಮರೆ ಆಗಿಬಿಟ್ರು. ಅಲ್ಲೊಂದು ಇಲ್ಲೊಂದು ಸಿನಿಮಾ ಅನೌನ್ಸ್ ಮಾಡಿದ್ರು, ಅಭಿನಯಿಸಿದ್ರು, ಊರಿಗೆ ಹೋದರು, ಕೋಲ ದೈವ ಅಂತ ತಾಯಿ ಜೊತೆಗೆ ನಿಂತರು. ಅದನ್ನು ಹೊರತುಪಡಿಸಿದ್ರೆ ಎಲ್ಲದರಿಂದಲೂ ಕೂಡ ಫೇಡ್ ಔಟ್ ಆದರು. ಎಲ್ಲಿದ್ದಾರೆ, ಏನು ಮಾಡ್ತಿದ್ದಾರೆ, ಹೇಗಿದ್ದಾರೆ, ಯಾವಾಗ ಬರ್ತಾರೆ, ಯಾವ ಸಿನಿಮಾ ಮಾಡ್ತಾರೆ, ಮತ್ತು ಯಾವಾಗ ಸಿನಿಮಾ ತೆರೆ ಮೇಲೆ ಬರುತ್ತೆ, ಇದು ಯಾವುದ್ರ ಬಗ್ಗೆಯೂ ಕೂಡ ಅಪ್ಡೇಟೇ ಕೊಡಲಿಲ್ಲ. ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಹೇಳಿಕೊಳ್ಳುವಂಥ ಮಟ್ಟಿಗೆ ಏನು ಸುದ್ದಿನೂ ಮಾಡ್ತಾ ಇಲ್ಲ. ಯಾಕಂದರೆ ಯಾರೂ ಬೇಡ ಏನೂ ಬೇಡ ಅಂತ ಸೈಲೆಂಟಾಗಿ ಮೂಲೆ ಸೇರಿಬಿಟ್ರು ರಕ್ಷಿತ್ ಶೆಟ್ಟಿ. ಅದೇ ರಕ್ಷಿತ್ ಶೆಟ್ಟಿ ಮೂಲೆ ಸೇರಿರೋದನ್ನು ನೋಡಿ ತುಂಬ ಜನ ಅಂದ್ಕೊಂಡಿದ್ದು ಲವ್ ಫೇಲ್ಯೂರ್ ಆಗಿದ್ದಕ್ಕೆ ಅದರಿಂದ ಹೊರಗಡೆನೆ ಬಂದಿಲ್ಲ. ಲವ್ ಫೇಲ್ಯೂರ್ ಅವರನ್ನು ಇನ್ನಿಲ್ಲದಂತೆ ಕಾಡ್ತಾ ಇದೆ. ಒಬ್ಬ ಹುಡುಗಿ ಜೀವನದಿಂದ ಹೊರಗೋದ್ರೆ ಏನೆಲ್ಲ ನೋವನ್ನು ಅನುಭವಿಸ್ಬೇಕಾಗತ್ತೆ ಅನ್ನೋದಕ್ಕೆ ರಕ್ಷಿತ್ ಶೆಟ್ಟಿನೇ ಉದಾಹರಣೆ. ಇಲ್ಲಿ ರಶ್ಮಿಕಾ ಅದ್ದೂರಿಯಾಗಿ ಮದುವೆ ಆದರು, ಜೀವನನೇ ಸೆಟ್ಲ್ ಆಯಿತು. ಬಾಲಿವುಡ್ಡು ಟಾಲಿವುಡ್ಡು ಅಂತ ಎಲ್ಲ ಕಡೆ ರಶ್ಮಿಕಾ ಹೆಸರು ಮಾಡ್ತಾ ಇದ್ದಾರೆ. ಒಳ್ಳೆ ಇನ್ಕಮ್ ಕೂಡ ಬರ್ತಾ ಇದೆ. ಈಗ ಜೀವನನೇ ಸೆಟ್ಲು ಮಾಡ್ಕೊಂಡ್ಬಿಟ್ರು. ಆದರೆ ಪ್ರೀತಿಸಿದಂಥ ಹುಡುಗನ ಪಾಲು ಹೀಗಾಗ್ಬಿಟ್ಟಿದೆ ಅಂತೆಲ್ಲ ಹೇಳೋದಕ್ಕೆ ಶುರು ಮಾಡಿದ್ರು. ಇದೆಲ್ಲದರ ನಡುವೆನೇ ದೆಹಲಿ ಹೈಕೋರ್ಟ್ ಕೂಡ ರಕ್ಷಿತ್ ಶೆಟ್ಟಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ತೀರ್ಪನ್ನು ನೀಡಿರೋದು. ಈ ತೀರ್ಪು ಇದೀಗ ಸುದ್ದಿ ಆಗಿರೋದು. ಜೈಲಿಗೆ ಹೋಗಬೇಕಾದವರು ಜಸ್ಟ್ ಮಿಸ್ ಆದರು, ಜೈಲಿಗೆ ಹೋಗೋ ಸಿಚುವೇಶನ್ ಇತ್ತು, ಇಲ್ಲ ಅಂದಿದ್ರೆ ಜೈಲಿಗೆ ಹೋಗೇ ಬಿಡ್ತಿದ್ರು ಅನ್ನುವಂಥ ಸುದ್ದಿ. ಅಷ್ಟಕ್ಕೂ ಆಗಿದ್ದೇನು, ಜೈಲಿಗೆ ಹೋಗುವಂಥದ್ದು ಏನಾಯಿತು? ಒಂದು ಕಡೆಯಲ್ಲಿ ಪ್ರೀತಿಸಿದ ಹುಡುಗಿ ಬೇರೆಯವ್ರನ್ನ ಮದುವೆ ಆಗಿದ್ದಾರೆ, ಆ ನೋವು, ಲವ್ ಬ್ರೇಕಪ್ಪು, ಅದರಿಂದ ಹೊರಗಡೆ ಬರಬೇಕು, ವಯಸ್ಸಾಗ್ತಾ ಇದೆ, ಸಿನಿಮಾಗಳನ್ನು ನಿಧಾನಗತಿಯಲ್ಲಿ ಮಾಡ್ತಾ ಇದ್ದಾರೆ, ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ಬರ್ತಾ ಇಲ್ಲ, ಅಮೆರಿಕದಲ್ಲಿ ಹೋಗಿ ಕೂತಿದ್ದಾರೆ. ಇದ್ರ ಮಧ್ಯದಲ್ಲಿ ದೆಹಲಿ ಹೈಕೋರ್ಟ್ ಅವರಿಗೆ ಶಿಕ್ಷೆಯನ್ನು ವಿಧಿಸುವಂಥದ್ದು ಏನಾಯಿತು ಅನ್ನೋದನ್ನು ನೋಡೋದಾದರೆ, ಸಿನಿಮಾ ಮತ್ತು ಸ್ಕ್ರಿಪ್ಟ್ ಅಂತ ಅಮೆರಿಕದಲ್ಲಿ ಬ್ಯುಸಿ ಆಗಿರುವ ರಕ್ಷಿತ್ ಶೆಟ್ಟಿ ಇತ್ತೀಚೆಗಷ್ಟೇ ಅವ್ರ ಊರಿಗೆ ಬಂದು ಹೋಗಿದ್ರು. ಆದರೆ ಇದೀಗ ಅವರ ಮೇಲೆ ಕೇಸ್ ಆಗಿದೆ ಅನ್ನುವಂಥ ವಿಚಾರ ಸಿಕ್ಕಾಪಟ್ಟೆ ಸುದ್ದಿ ಆಗ್ತಾ ಇರುವಂಥದ್ದು. ಹೌದು, ಆಗಿರೋದಿಷ್ಟೇ. ರಕ್ಷಿತ್ ಶೆಟ್ಟಿ ಅವರು ಬ್ಯಾಚುಲರ್ ಪಾರ್ಟಿ ಅನ್ನುವಂಥ ಒಂದು ಸಿನಿಮಾ ಮಾಡ್ತಾರೆ. ಇದು ಅವರದ್ದೇ ಬ್ಯಾನರ್ನಲ್ಲಿ ಮೂಡಿ ಬರುವಂಥ ಸಿನಿಮಾ. ಪರಮ ಸ್ಟುಡಿಯೋದಲ್ಲೇ ಈ ಸಿನಿಮಾ ಕೂಡ ತಯಾರಾಗುತ್ತೆ. ಅದು ಬ್ಯಾಚುಲರ್ ಪಾರ್ಟಿ. ಈ ಸಿನಿಮಾದಲ್ಲಿ 2 ಹಾಡನ್ನು ರಕ್ಷಿತ್ ಶೆಟ್ಟಿ ಅವರು ಬಳಕೆ ಮಾಡ್ಕೊಳ್ತಾರೆ. ಒಂದು ನ್ಯಾಯ ಎಲ್ಲಿದೆ ಅನ್ನೋದು, ಇನ್ನೊಂದು ಒಮ್ಮೆ ನಿನ್ನನ್ನು. ಸೊ ಈ 2 ಹಾಡುಗಳನ್ನು ಇವರು ಬೇರೆ ಸಿನಿಮಾಗಳ ಹಾಡಿನಿಂದ ಬಳಕೆ ಮಾಡ್ಕೊಂಡಿದ್ದಾರೆ. ಇದನ್ನು ಹಾಗೆ ಬಳಕೆ ಮಾಡಿಕೊಳ್ಳೋದಕ್ಕೆ ಅವಕಾಶವೇ ಇಲ್ಲ. ಬೇರೆ ಸಿನಿಮಾದ ಹಾಡು ಅಥವಾ ಚಿತ್ರ ಅಥವಾ ವಿಡಿಯೋ ಇದ್ಯಾವುದನ್ನು ಕೂಡ ಬಳಕೆ ಮಾಡ್ಕೊಳ್ಳೋಂಗಿಲ್ಲ. ಇದು ಕಾಪಿ ರೈಟ್ ಆಗತ್ತೆ. ಅಂದರೆ ಬೇರೆಯವ್ರದನ್ನು ನಾವು ಕದ್ದಿದ್ದೀವಿ, ಇದು ನಮ್ಮ ಸ್ವಂತದಲ್ಲ ಅಂತ ಹಾಗೆ ಬಳಕೆ ಮಾಡಿಕೊಂಡ್ರೆ ಅವ್ರ ಮೇಲೆ ಕೇಸ್ ಹಾಕ್ಬೋದು. ರಕ್ಷಿತ್ ಶೆಟ್ಟಿ ಮೇಲೂ ಕೂಡ ಅದೇ ರೀತಿಯಾಗಿ ಕೇಸ್ ಹಾಕಲಾಗಿತ್ತು. ಹೌದು, ಆಗಿದ್ದು ಇಷ್ಟೇ. ವಿಷಯ ಏನು ಅಂತ ಹೇಳಿದ್ರೆ, ರಕ್ಷಿತ್ ಶೆಟ್ಟಿ ಅವರ ಮೇಲೆ
ಬ್ಯಾಚುಲರ್ ಪಾರ್ಟಿ ಸಿನಿಮಾದಲ್ಲಿ ಅವರು ಬಳಕೆ ಮಾಡಿದ 2 ಹಾಡಿನ ವಿರುದ್ಧ MRT ಮ್ಯೂಸಿಕ್ ಕಂಪನಿ ದೂರು ನೀಡಿತು. ಇದರ ವಾದ ಪ್ರತಿವಾದವನ್ನು ಆಲಿಸಿದ ಬಳಿಕ ದೆಹಲಿ ಹೈಕೋರ್ಟ್ ಒಂದು ಮಹತ್ವದ ಆದೇಶವನ್ನು ನೀಡಿರುವಂಥದ್ದು. ಹೌದು, ರಕ್ಷಿತ್ ಶೆಟ್ಟಿ ಅವರು ಜೈಲಿಗೂ ಕೂಡ ಹೋಗಬೇಕಾಗಬಹುದಾದಂಥ ಪರಿಸ್ಥಿತಿ ಇತ್ತು. ಯಾಕಂದರೆ ಈ ರೀತಿಯಾಗಿ ಹಾಡನ್ನು ಬಳಕೆ ಮಾಡಿಕೊಳ್ಳೋ ಹಾಗಿಲ್ಲ. ಇನ್ನು FIR ಕೂಡ ಆಗಿತ್ತು, ಬೆಂಗಳೂರಿನಲ್ಲೇ FIR ಆಗಿತ್ತು. ಅದಕ್ಕೆ ದೆಹಲಿ ಕೋರ್ಟ್ಗೆ ಈ ಕೇಸು ಹೋಗಿತ್ತು. MRT ಮ್ಯೂಸಿಕ್ ಕಂಪನಿ ಬೆಂಗಳೂರಿನದ್ದು, ಕಾಪಿರೈಟ್ ಕೇಸ್ ಫೈಲ್ ಮಾಡಿದ್ದು ಕೂಡ ಬೆಂಗಳೂರಿನಲ್ಲಿಗೆ. ಆದರೆ ಇದರ ವಿಚಾರ ನಡೆದಿರೋದು ದೆಹಲಿಯಲ್ಲಿ. ಯಾಕೆ ಅಂತ ನೋಡಿದಾಗ ಸಾಮಾನ್ಯವಾಗಿ ದೊಡ್ಡ ಕಂಪನಿಗಳು ತಮ್ಮ ಲೀಗಲ್ ವಿಚಾರಗಳನ್ನು ನೋಡುವಂಥ ಒಂದು ದೊಡ್ಡ ಹೊಣೆಗಾರಿಕೆಗೆ ಲೀಗಲ್ ಆಗಿ ಅವರೆಲ್ಲ ದೆಹಲಿಯಲ್ಲಿ ಇರೋದ್ರಿಂದ ಅಲ್ಲಿನೇ ಅವರು ಕೇಸನ್ನು ಹಾಕಿದ್ದಾರೆ. ಸೊ ಈ ಕೇಸ್ ಆದ ನಂತರ ವಾದ ಪ್ರತಿವಾದ ಇದೆಲ್ಲವನ್ನು ಕೂಡ ನೋಡಿದ ಮೇಲೆ ಜೈಲಿಗೆ ಹೋಗುವುದನ್ನು ನಿಲ್ಲಿಸಿ 25 ಲಕ್ಷ 50 ಲಕ್ಷ ದಂಡವನ್ನು ವಿಧಿಸಲಾಗಿದೆ. ಸೊ ಈ ರೀತಿಯಾಗಿ ಬಳಕೆಯನ್ನು ಮಾಡಿಕೊಳ್ಳೋದು ತಪ್ಪು, ಈ ರೀತಿಯಾಗಿ ಬಳಕೆ ಮಾಡಬಾರ್ದು ಅನ್ನೋದನ್ನು ಹೇಳಲಾಗಿದೆ. ಸೊ ಜೈಲು ಶಿಕ್ಷೆಯಿಂದ ಈ ಮುಖಾಂತರವಾಗಿ ಪಾರಾಗಿರುವಂಥದ್ದು ರಕ್ಷಿತ್ ಶೆಟ್ಟಿ ಅವರು. ಹೌದು, ಒಮ್ಮೆ ನೀನನ್ನು ಎಂಬ ಹಾಡು ಮತ್ತು ನ್ಯಾಯ ಎಲ್ಲಿದೆ ಇದೆರಡರನ್ನು ಕೂಡ 2020ರಲ್ಲಿ ತೆರೆಗೆ ಬಂದಂಥ ಈ ಬ್ಯಾಚುಲರ್ ಪಾರ್ಟಿ ಸಿನಿಮಾದಲ್ಲಿ ಬಳಕೆ ಮಾಡಿಕೊಂಡಿದ್ರು. ಸೊ ಆ ಕಾರಣಕ್ಕಾಗಿ ಇಲ್ಲಿ ರಕ್ಷಿತ್ ಶೆಟ್ಟಿ ತಂಡದ ವಾದವೂ ಕೂಡ ಇತ್ತು. ಏನು ಅಂತ ಹೇಳಿದ್ರೆ, ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ರಕ್ಷಿತ್ ಶೆಟ್ಟಿ ಪರ ವಕೀಲರು ಹಾಡುಗಳ ಬಳಕೆಯು ಅತ್ಯಂತ ಕನಿಷ್ಠವಾಗಿದೆ, ಅಂದರೆ ಅದು ಮಿನಿಮಲ್ ಯೂಸ್, 7 ಸೆಕೆಂಡು 31 ಸೆಕೆಂಡ್ ಅಷ್ಟೇ ಯೂಸ್ ಮಾಡ್ಕೊಂಡಿರೋದು, ಅಷ್ಟು ಯೂಸ್ ಮಾಡ್ಕೊಳ್ಬಹುದು ಅಂತ ಹೇಳಲಾಗಿತ್ತು. ಆದರೆ ನ್ಯಾಯಮೂರ್ತಿ ತೇಜಸ್ ಕರಿಯಾ ಈ ವಾದವನ್ನು ತಳ್ಳಹಾಕಿದ್ರು. ಇದು ಕಾಪಿರೈಟ್ ಕಾಯ್ದೆ ಸೆಕ್ಷನ್ 14D(I)(A) ಪ್ರಕಾರ ಚಲನಚಿತ್ರದ ಯಾವುದೇ ಭಾಗದ ಮಾಲೀಕತ್ವ ಹಕ್ಕು ಸ್ವಾಮ್ಯ ಹೊಂದಿರುವವರಿಗೆ ಸೇರಿರುತ್ತೆ. 1 ಸೆಕೆಂಡು 2 ಸೆಕೆಂಡು ಹೀಗೆ ಬಳಕೆ ಮಾಡೋ ಹಾಗೆ ಇಲ್ಲ. ಇದಕ್ಕೆ ದಂಡವನ್ನು ವಿಧಿಸ್ತೀವಿ, ದಂಡವನ್ನು ಕಟ್ಟಿ ಅಂತ ಹೇಳಿದ್ದಾರೆ. ಇಲ್ಲ ಅಂತ ಅಂದಿದ್ರೆ ಜೈಲಿಗೆ ಹೋಗೋ ಪರಿಸ್ಥಿತಿ ಬರ್ತಾ ಇತ್ತು. ಈ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಅನ್ನೋದನ್ನು ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಿಳಿಸಬಹುದು.